ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ನಿಮ್ಮ ವೇಣುಗೋಪಾಲ್. ಇವತ್ತಿನ ಈ ಸಂಚಿಕೆಯಲ್ಲಿ ನೀವು ನಿಮ್ಮ PUC ಕಂಪ್ಲೀಟ್ ಆದಮೇಲೆ ಆಬ್ವಿಯಸ್ಲಿ ಡಿಗ್ರಿ ಜಾಯ್ನ್ ಆಗ್ತೀರಾ. ಡಿಗ್ರಿ ಕ್ಯಾನ್ ಬಿ ಎನಿಥಿಂಗ್. ಇಟ್ ಕ್ಯಾನ್ ಬಿ ಇಂಜಿನಿಯರಿಂಗ್ ಇರ್ಬೋದು, MBBS ಇರ್ಬೋದು, BCA ಇರ್ಬೋದು, BCom ಇರ್ಬೋದು. ಯಾವುದೇ ಒಂದು ಸ್ಟ್ರೀಮ್ ಇದ್ರೂ ಕೂಡ ಮೋಸ್ಟ್ಲಿ ನೀವಿರೋವಂಥ ಪ್ಲೇಸ್ ಅಥವಾ ನಿಮ್ಮೂರಿಂದ ಬೇರೆ ಊರಿಗೆ ಬರೋವಂಥ ಚಾನ್ಸಸ್ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ಹೈಯರ್ ಎಜುಕೇಷನ್ಸ್ಗೆ. ಸೊ ಆವಾಗ ನೀವು ಎಲ್ಲಿ ಉಳ್ಕೊಂಡ್ರೆ ನಿಮಗೆ ಬೆಸ್ಟ್ ಇರುತ್ತೆ ಅಥವಾ ಯಾವೆಲ್ಲ ಆಪ್ಷನ್ಸ್ ಇದೆ ಅಂತ ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಓವರ್ವ್ಯೂ ಕೊಡ್ತೀನಿ. ಸೊ ಜನರಲ್ಲಾಗಿ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ತಾಲೂಕು ಲೆವೆಲಿಂದ ಒಂದು ಊರಲ್ಲಿರ್ತೀರ. ಫಾರ್ ಎಕ್ಸಾಂಪಲ್ ಚನ್ನಪಟ್ಟಣ ಇರ್ಬೋದು, ತಿಪ್ಟೂರು ಇರ್ಬೋದು, ಅಥವಾ ಮಡಿಕೇರಿ ಇರ್ಬೋದು. ನೀವು ಬೆಂಗಳೂರಿಗೆ ನಿಮಗೆ ಇಂಜಿನಿಯರಿಂಗಿಗೆ ಒಂದು ಸೀಟ್ ಅಲಾಟ್ ಆಗುತ್ತೆ ಅಂತ ತಿಳ್ಕೊಳ್ಳಿ, ಒಂದು ಕಾಲೇಜಿಗೆ. ಸೊ ಪ್ರತಿಯೊಂದು ಕಾಲೇಜು, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಅಥವಾ ಯಾವುದೇ ಒಂದು ಡಿಗ್ರಿ ಕಾಲೇಜ್ ಇದ್ರೂ ಕೂಡ ಕಾಲೇಜಲ್ಲೇ ಕೂಡ ಆ ಮ್ಯಾನೇಜ್ಮೆಂಟ್ ಅವರನ್ನೇ ಮೇಂಟೈನ್ ಮಾಡ್ತಿರೋವಂಥ ಹಾಸ್ಟೆಲ್ಸ್ ಇರುತ್ತೆ. ಓಕೆನಾ? ಸೊ ನೀವು ಆ ಹಾಸ್ಟೆಲಲ್ಲಿ ಈಸಿಯಾಗಿ ಸ್ಟೇ ಆಗ್ಬೋದು. ಈ ಹಾಸ್ಟೆಲಲ್ಲಿ ಸ್ಟೇ ಆಗೋದ್ರಿಂದ ನಿಮಗೆ ಏನೆಲ್ಲ ಅಡ್ವಾಂಟೇಜಸ್ ಅಂದರೆ, ನೀವು ಆರಾಮಾಗಿ ಹಾಸ್ಟೆಲಲ್ಲೇ ಉಳ್ಕೋಬೋದು. ಹಾಸ್ಟೆಲಲ್ಲಿ ಪ್ರತಿಯೊಂದು ಕಾಲೇಜಲ್ಲಿ ಹಾಸ್ಟೆಲ್ ಏನಿರುತ್ತಲ್ಲ, ಆ ಹಾಸ್ಟೆಲ್ಲು ಮೋಸ್ಟ್ಲಿ ಕ್ಯಾಂಪಸ್ ಒಳಗಡೆ ಇರುತ್ತೆ, ಕಾಲೇಜ್ ಹತ್ರನೇ ಇರುತ್ತೆ ಅಥವಾ ಕಾಲೇಜ್ ಕ್ಯಾಂಪಸ್ ಒಳಗಡೆ ಇರುತ್ತೆ. ಸೊ ನೀವು ಓಡಾಡೋವಂಥ ಟೈಮ್ನ ಸೇವ್ ಮಾಡ್ಬೋದು. ಆ ಟೈಮ್ನ ನೀವು ಬೇರೆ ಆ್ಯಕ್ಟಿವಿಟಿಲಿ ಯುಟಿಲೈಸ್ ಮಾಡ್ಕೋಬೋದು. ಇಟ್ ಕ್ಯಾನ್ ಬಿ ಕರಿಕ್ಯುಲರ್ ಆ್ಯಕ್ಟಿವಿಟಿ ಅಥವಾ ಸ್ಟಡೀಸಿಗೆ ಯೂಸ್ ಮಾಡ್ಕೋಬೋದು. ಸೊ ಸೇಮ್ ಕ್ಯಾಂಪಸಲ್ಲಿರೋ ಹಾಸ್ಟೆಲಲ್ಲಿ ಉಳ್ಕೊಳೋದು ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ಪ್ರತಿಯೊಂದು ಕಾಲೇಜಲ್ಲಿ ಲೈಬ್ರರಿ ಇರುತ್ತೆ ಮತ್ತು ರೆಫರೆನ್ಸ್ ಸೆಕ್ಷನ್ ಇರುತ್ತೆ. ಕೆಲವೊಂದು ಕಾಲೇಜಸಲ್ಲಿ ಈ ರೆಫರೆನ್ಸ್ ಸೆಕ್ಷನ್ ಏನಿರುತ್ತಲ್ಲ 24/7 ಓಪನ್ ಇರುತ್ತೆ. ಅಂದರೆ ದಿನದ 24 ಗಂಟೆ ಕೂಡ ಓಪನ್ ಇರುತ್ತೆ. ಸೊ ಹಾಗಾಗಿ ನೀವು ಕಾಲೇಜ್ ಕ್ಯಾಂಪಸಲ್ಲಿರುವಂಥ ಹಾಸ್ಟೆಲಲ್ಲೇ ಸ್ಟೇ ಮಾಡಿದ್ರೆ ನಿಮ್ಗೇನು ಅಡ್ವಾಂಟೇಜು, ಎನಿ ಟೈಮ್ ಯು ಕ್ಯಾನ್ ಗೋ ಆನ್ ಸ್ಟಡಿ ಇನ್ ಯುವರ್ ಲೈಬ್ರರಿ. ಓಕೆ, ದಟ್ ಈಸ್ ಒನ್ ಅಡ್ವಾಂಟೇಜ್. ಬಟ್ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಏನಾಗುತ್ತೆ ಅಂತ ಅಂದರೆ, ಆಮೇಲೆ ಸೇಫ್ಟಿ ಕೂಡ ಇರುತ್ತೆ, ವಾಚ್ಮೆನ್ಸ್ ಇರ್ತಾರೆ, ಎಲ್ಲ ಇರ್ತಾರೆ. ಸೊ ಹಾಗಾಗಿ ನೀವು ಹುಡುಗ ಆಗಿರ್ಬೋದು ಅಥವಾ ಹುಡುಗಿ ಆಗಿರ್ಬೋದು, ಸೇಫ್ಟಿ ಇರುತ್ತೆ, ವಾರ್ಡನ್ಸ್ ಇರ್ತಾರೆ. ಸೊ ದೇ ವಿಲ್ ಟೇಕ್ ಕೇರ್ ಆಫ್ ಯುವರ್ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ಮತ್ತು ನಿಮಗೇನು ಬೇಡಗಳನ್ನೆಲ್ಲ ನೋಡ್ಕೋತಾರೆ. ಬಟ್ ಈ ಕಾಲೇಜ್ ಹಾಸ್ಟೆಲ್ಸ್ ಏನಿರುತ್ತಲ್ಲ, ಆಬ್ವಿಯಸ್ಲಿ ಇನ್ ಆರ್ಡರ್ ಟು ರನ್ ಕಾಲೇಜ್ ಹಾಸ್ಟೆಲ್, ಊಟ ವಸತಿ ಎಲ್ಲ ನೋಡ್ಕೊಳೋದಕ್ಕೆ ಫೀಸ್ ಇದ್ದೇ ಇರುತ್ತೆ. ಪ್ರತಿ ತಿಂಗಳು ಇಷ್ಟು ಅಂತ ನೀವು ಕಾಲೇಜ್ ಕಮಿಟಿಯವರು ಅಥವಾ ಹಾಸ್ಟೆಲ್ ಕಮಿಟಿಯವರು ಏನು ಫಿಕ್ಸ್ ಮಾಡಿರ್ತಾರಲ್ಲ, ಆ ಫೀಸ್ನ ನೀವು ಪೇ ಮಾಡಬೇಕಾಗತ್ತೆ. ಓಕೆ, ಜನರಲಿ ಇಟ್ ಡಿಪೆಂಡ್ಸ್ ಆನ್ ಕಾಲೇಜ್ ಟು ಕಾಲೇಜ್. ಸೊ ಇಟ್ ಮೈಟ್ ಬಿ ಸಮ್ವೇರ್ ಅರೌಂಡ್ 5,000 to 10,000 rupees, ಡಿಪೆಂಡ್ಸ್ ಆನ್ ದ ಕಾಲೇಜ್. ಓಕೆ, ಆಬ್ವಿಯಸ್ಲಿ ಅವ್ರಿಗೂ ತುಂಬ ಎಕ್ಸ್ಪೆನ್ಸಸ್ ಇರುತ್ತೆ. ಸೆಕ್ಯೂರಿಟಿ ಎಕ್ಸ್ಪೆನ್ಸಸ್ ಇರ್ಬೋದು, ಕ್ಯಾಂಟೀನ್ ಎಕ್ಸ್ಪೆನ್ಸಸ್, ಫುಡ್ ಪ್ರಿಪೇರ್ ಮಾಡೋದಿರ್ಬೋದು, ಮತ್ತು ಅಲ್ಲಿ ಹಾಸ್ಟೆಲ್ ಲೇಬರ್ಸ್ ಅಥವಾ ಹಾಸ್ಟೆಲಲ್ಲಿ ವರ್ಕ್ ಮಾಡೋವಂಥ ಕಾರ್ಮಿಕರಿಗೆ ಸ್ಯಾಲ್ರಿ ಕೊಡೋದಿರ್ಬೋದು, ಹೈಜೀನ್ ಮೇಂಟೈನ್ ಮಾಡೋದಿರ್ಬೋದು, ಅದೆಲ್ಲ ಇರುತ್ತೆ. ಸೊ ಹಾಗಾಗಿ ಇಫ್ ಯು ಆರ್ ಪ್ಲ್ಯಾನಿಂಗ್ ಟು ಜಾಯಿನ್ ಟು ಎನ್ ಕಾಲೇಜ್ ಹಾಸ್ಟೆಲ್, ನೀವು ಕಾಲೇಜ್ ಅಡ್ಮಿಷನಿಗೆ ಹೋದಾಗ ಎನ್ಕ್ವೈರಿ ಮಾಡಿ, ದೇ ವಿಲ್ ಗಿವ್ ಕಂಪ್ಲೀಟ್ ಇನ್ಫಾರ್ಮೇಷನ್. ದಿಸ್ ಈಸ್ ಕಾಲೇಜ್ ಹಾಸ್ಟೆಲ್. ನೆಕ್ಸ್ಟ್ ಆಪ್ಷನ್ ನೋಡೋದಾದರೆ, ಗೌರ್ಮೆಂಟ್ ಅವರೇ ಕೆಲವೊಂದು ಹಾಸ್ಟೆಲ್ಸ್ನ ಪ್ರತಿಯೊಂದು ಸಿಟಿಲೂ ಇದೆ. ಈವನ್ ಬೆಂಗಳೂರು ಸಿಟಿಲೂ ಕೂಡ ಇರುತ್ತೆ, ಮಲ್ಟಿಪಲ್ ಪ್ಲೇಸಸ್ ಇರುತ್ತೆ. ಇದನ್ನು BCM ಹಾಸ್ಟೆಲ್ಸ್ ಅಂತ ಕರೀತಾರೆ, ಕೆಲವೊಂದು ಸರಿ ಡಿಫ್ರೆಂಟ್ ನೇಮ್ಸಿಂದ ಕರೀತಾರೆ. ಓಕೆ, ಸೊ ಇಲ್ಲಿಗೆ ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು. ಐ ಬಿಲೀವ್ ದೇ ವಿಲ್ ಆಸ್ ಸಮ್ ಸರ್ಟಿಫಿಕೇಟ್ಸ್, ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ಸ್ ಇರ್ಬೋದು, ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ಇರ್ಬೋದು, ಮತ್ತು ನಿಮ್ಮ ಮೆರಿಟ್ ಸರ್ಟಿಫಿಕೇಟು, PUC ಪಾಸ್ ಆಗಿ ಯಾವ ಕಾಲೇಜಿಗೆ ಅಡ್ಮಿಷನ್ ಆಗ್ತಿದ್ದೀರಾ ಆ ಸರ್ಟಿಫಿಕೇಟ್ಸ್ನೆಲ್ಲ ಕೇಳ್ತಾರೆ. ಅದನ್ನೆಲ್ಲ ಅಪ್ಲೈ ಮಾಡಾದಮೇಲೆ ಅವರು ಶಾರ್ಟ್ ಲಿಸ್ಟ್ ಮಾಡಿ ಯಾರೆಲ್ಲ ಸ್ಟೂಡೆಂಟ್ಸು ಚಾರ್ಟ್ ಲಿಸ್ಟ್ ಹಾಕ್ತಾರೋ ಅವರು ಅಥವಾ ಸೆಲೆಕ್ಟ್ ಆಗ್ತಾರೋ ಅವ್ರದ್ದು ನೇಮ್ ಡಿಸ್ಪ್ಲೇ ಮಾಡ್ತಾರೆ. ಯು ಕ್ಯಾನ್ ಆಲ್ವೇಸ್ ಯೂಸ್ ದಟ್. ಈ ಗೌರ್ಮೆಂಟ್ ಹಾಸ್ಟೆಲ್ ಏನಿದೆಯಲ್ಲ, ಇದು ಕಂಪ್ಲೀಟ್ಲಿ ಫ್ರೀ ಹಾಸ್ಟೆಲ್ಸ್ ಇರುತ್ತೆ. ಸೊ ಯು ಡೋಂಟ್ ಹ್ಯಾವ್ ಟು ಪೇ ಎನಿ ಮನಿ. ಅಂದರೆ ಯಾವುದೇ ಥರದ ದುಡ್ಡನ್ನು ಕೊಡೋಂಥ ನೆಸೆಸಿಟಿ ಇರೋಲ್ಲ. ನೀವು ಉಳ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ನಿಮಗೆ ಊಟ ಸಿಗುತ್ತಲ್ಲ, ಊಟ ತಿಂಡಿ, ಮಧ್ಯಾಹ್ನ ಊಟ ಅಥವಾ ರಾತ್ರಿ ಊಟ ಏನಿರುತ್ತಲ್ಲ, ಅದಕ್ಕೂ ಕೂಡ ನೀವು ದುಡ್ಡು ಕೊಡೋಂಥ ನೆಸೆಸಿಟಿ ಇರೋಲ್ಲ. ಸೊ ನೀವು ಈ ಪರ್ಟಿಕ್ಯುಲರ್ ಆಪ್ಷನನ್ನು ಚೂಸ್ ಮಾಡ್ಬೋದು. ಬಿಕಾಸ್ ನೌಡೇಸ್ ಗೌರ್ಮೆಂಟ್ ಕೂಡ ಎಜುಕೇಷನ್ ಬಗ್ಗೆ ತುಂಬ ಫೋಕಸ್ ಮಾಡ್ತಾ ಇದೆ. ಅದೇ ರೀತಿ ಬೇರೆ ಊರಿಂದ ಬಂದಿರೋಂಥ ಸ್ಟೂಡೆಂಟ್ಸಿಗೆ ಆಬ್ವಿಯಸ್ಲಿ ಅದನ್ನು ಮನದಲ್ಲಿಟ್ಕೊಂಡು ಎಷ್ಟೊಂದು ಹಾಸ್ಟೆಲ್ಸ್ ಇದೆ, ನೀವು ಸರ್ಚ್ ಮಾಡಿ ಸಿಗುತ್ತೆ. ನಿಯರ್ ಬೈ ನಿಮ್ಮ ಕಾಲೇಜಿಗೆ ಯಾವ್ದು ನಿಯರ್ ಬೈ ಇರುತ್ತೆ ಅದು, ಅಥವಾ ರಿಲೇಟಿವ್ಲಿ ಹತ್ರ ಯಾವ್ದು ಇರುತ್ತಲ್ಲ ಅಲ್ಲಿ ನೀವು ಟ್ರೈ ಮಾಡ್ಬೋದು. ಇದು ಗೌರ್ಮೆಂಟ್ ಆಪ್ಷನ್ನು, ಕಂಪ್ಲೀಟ್ಲಿ ಫ್ರೀ. ಅದೇ ರೀತಿ ಇನ್ನೊಂದು ಬಂದರೆ ಮೆರಿಟ್ ಹಾಸ್ಟೆಲ್ಸ್ ಅಂತ ಬರುತ್ತೆ. ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ, ಈ ಬಿಸ್ನೆಸ್ ಓನರ್ಸ್ ಇರ್ಬೋದು ಅಥವಾ ಕೆಲವೊಬ್ಬರು ಬಿಸ್ನೆಸ್ ಮೆನ್ಸ್ ಇರ್ತಾರಲ್ಲ, ಅವ್ರಿಗೆ ಆಬ್ವಿಯಸ್ಲಿ ಸಮಾಜದಿಂದ ತುಂಬ
ದುಡ್ಡು ಮಾಡಿರ್ತಾರೆ ಅವರ ಬಿಸ್ನೆಸ್ ಕಡೆಯಿಂದ. ಸೊ ಹಾಗಾಗಿ ಅವರು ಸಮಾಜಕ್ಕೆ ಏನಾರ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಇರುತ್ತೆ. ಸೊ ನಾನು ಇಲ್ಲೇ ಬೆಂಗಳೂರಲ್ಲಿ ಎಷ್ಟೊಂದು ಮೆರಿಟ್ ಹಾಸ್ಟೆಲ್ಸ್ನ ನೋಡಿದ್ದೀನಿ. ಸೊ ಮೆರಿಟ್ ಹಾಸ್ಟೆಲಲ್ಲಿ ನಿಮ್ಮ ಕ್ಯಾಸ್ಟನ್ನ ಕನ್ಸಿಡರ್ ಮಾಡಲ್ಲ, ಇರ್ರೆಸ್ಪೆಕ್ಟಿವ್ ಆಫ್ ದ ಕ್ಯಾಸ್ಟ್. ನಿಮ್ಮ ನಾಲೆಡ್ಜ್ ಲೆವೆಲ್ಲು, ನೀವು ಪಿ ಯು ಸಿಯಿಂದ ಡಿಗ್ರಿಗೆ ಜಾಯ್ನ್ ಆಗ್ತಿದ್ದೀರ ಹೊಸ ಕೋರ್ಸ್ಗೆ ಈ ಬೆಂಗಳೂರಲ್ಲಿ ಅಥವಾ ಯಾವುದೇ ಒಂದು ಊರಲ್ಲಿ ಅಂದರೆ ಅವರು ನಿಮ್ಮ ಪಿ ಯು ಸಿದು ಮೆರಿಟ್ ನೋಡ್ತಾರೆ. ಎಷ್ಟೊಂದು ಸ್ಟೂಡೆಂಟ್ಸ್ ನಿಮ್ಮ ಥರ ಅಪ್ಲೈ ಮಾಡ್ತಾರಲ್ಲ ಸೀಟಿಗೆ, ಹಾಸ್ಟೆಲ್ ಸೀಟಿಗೆ, ಅವ್ರದ್ದೆಲ್ಲ ಪಿ ಯು ಸಿದು ಪರ್ಸೆಂಟೇಜ್ ನೋಡ್ತಾರೆ. ಪರ್ಸೆಂಟೇಜ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಮೆರಿಟ್ ಯಾರ್ದು ಜಾಸ್ತಿ ಇದೆ ಅವರಿಂದ ಅಸೈನ್ ಮಾಡ್ತಾ ಬರ್ತಾರೆ. ಸೊ ಹಾಗಾಗಿ ನಿಮ್ದೇನಾದ್ರು ಚೆನ್ನಾಗಿ ಮೆರಿಟ್ ಇದ್ದರೆ ನೀವು ಈ ರೀತಿ ಮೆರಿಟ್ ಹಾಸ್ಟೆಲ್ಸ್ಗೆ ಜಾಯ್ನ್ ಆಗ್ಬೋದು. ಇದು ಕಂಪ್ಲೀಟ್ಲಿ ಹ್ಯಾಂಡಲ್ಡ್ ಬೈ ಪ್ರೈವೇಟ್ ಕಮಿಟಿ, ಓಕೆನಾ. ಬಿಕಾಸ್ ದುಡ್ಡು ಆಬ್ವಿಯಸ್ಲಿ ಕಂಪ್ನಿ ಕಡೆಯಿಂದ ಇರ್ಬೋದು ಅಥವಾ ಯಾವುದೇ ಒಂದು NGO ಕಡೆಯಿಂದ ಬರ್ತಿರುತ್ತೆ ಮ್ಯಾನೇಜ್ ಮಾಡೋದಕ್ಕೆ ಹಾಸ್ಟೆಲ್ ಎಕ್ಸ್ಪೆನ್ಸಸ್ನ. ಈ ಮೆರಿಟ್ ಹಾಸ್ಟೆಲಲ್ಲಿ ಎಗೈನ್ ನಿಮ್ಮ ಹತ್ರ ದುಡ್ಡೇನೂ ತಗೊಳ್ಳೋದಿಲ್ಲ. ಸೊ ಮೇನ್ ಥಿಂಗ್ ಈಸ್ ಯು ನೀಡ್ ಟು ಅಪ್ಲೈ ಫಾರ್ ದೀಸ್ ಕೈಂಡ್ ಆಫ್ ಹಾಸ್ಟೆಲ್ಸ್ ಇನ್ ಟೈಮ್. ಕಟ್ ಆಫ್ ಟೈಮ್ ಇರುತ್ತೆ, ಅದರೊಳಗಡೆ ಅಪ್ಲೈ ಮಾಡಬೇಕು. ಬಿಕಾಸ್ ನೀವು ಯಾವಾಗಲೂ ಅರ್ಧ ವರ್ಷದಲ್ಲಿ ಅಥವಾ ಅರ್ಧ ಕೋರ್ಸ್ ಮುಗ್ದಾದ್ಮೇಲೆ ಮಧ್ಯದಲ್ಲಿ ಹೋಗಿ ಅಪ್ಲೈ ಮಾಡ್ತೀನಿ ಅಂದರೆ ಆಗಲ್ಲ, ಬಿಕಾಸ್ ಅವರೂ ಕೂಡ ಮ್ಯಾನೇಜ್ ಮಾಡಬೇಕಾಗತ್ತಲ್ಲ. ಸೊ ಹಾಗಾಗಿ ಅಟ್ ದ ಸ್ಟಾರ್ಟ್ ಆಫ್ ಅಕಾಡೆಮಿಕ್ ಇಯರ್ ಯು ಕ್ಯಾನ್ ಆಲ್ವೇಸ್ ಗೋ ಆ್ಯಂಡ್ ಅಪ್ರೋಚ್ ಎನಿ ಆಫ್ ದೀಸ್ ಮೆರಿಟ್ ಹಾಸ್ಟೆಲ್ಸ್. ನಿಮಗೆ ಅಲ್ಲಿ ಸಿಗುವಂಥ ಚಾನ್ಸಸ್ ತುಂಬ ಇರುತ್ತೆ ಮತ್ತು ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ. ಸೊ ದ ಫೋರ್ತ್ ಆಪ್ಷನ್ಸ್ ಬಂದ್ಬಿಟ್ಟು ಕ್ಯಾಟಗರಿ ಹಾಸ್ಟೆಲ್ಸ್ ಇರುತ್ತೆ. ಸೊ ಪ್ರತಿಯೊಂದು ಕ್ಯಾಸ್ಟ್ ಅಥವಾ ಪ್ರತಿಯೊಂದು ಸಮಾಜ ಏನಿದೆಯಲ್ಲ, ಎಲ್ಲ ಸಮಾಜದವ್ರದ್ದು ಆಬ್ವಿಯಸ್ಲಿ ಸಂಘಗಳಿರುತ್ತೆ. ಆ ಸಂಘದವರು ಈ ತಾಲೂಕ್ ಲೆವೆಲ್ ಅಥವಾ ಡಿಸ್ಟಿಕ್ ಲೆವೆಲ್ ಅಥವಾ ಈವನ್ ಸ್ಟೇಟ್ ಲೆವೆಲಲ್ಲಿ ಅವ್ರದ್ದೇ ಆದಂಥ ಜಾಗನ ತಗೊಂಡು ಹಾಸ್ಟೆಲ್ನ ರನ್ ಮಾಡ್ತಿರ್ತಾರೆ. ಅವರ ಸಮಾಜದ ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ ಆಗಲಿ, ಅವರು ವಿದ್ಯಾಭ್ಯಾಸಕ್ಕೆ ಒಂದು ನಗರದಿಂದ ಇನ್ನೊಂದು ನಗರಕ್ಕೆ ಬಂದಾಗ ಉಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು. ಬಿಕಾಸ್ ಆಬ್ವಿಯಸ್ಲಿ ನಿಮ್ಮ ಪೇರೆಂಟ್ಸ್ ಯಾರಾದ್ರೂ, ನೀವೇನಾದ್ರು ಸ್ಟೂಡೆಂಟ್ ಆಗಿದ್ರೆ ನಿಮ್ಮ ಪೇರೆಂಟ್ಸ್ ಅವರು ಆಲ್ರೆಡಿ ಮೆಂಬರ್ ಆಗಿರ್ತಾರೆ, ಅವರು ಮೆಂಬರ್ಶಿಪ್ ದುಡ್ಡು ಇರ್ಬೋದು ಅಥವಾ ಏನೋ ಆ ಸಂಘದಲ್ಲಿ ಶೇರ್ಸ್ ಪರ್ಚೇಸ್ ಮಾಡಿರ್ಬೋದು, ಈ ರೀತಿ ಏನೋ ಒಂದಾಗಿರುತ್ತೆ. ಆ ರೀತಿ ಈ ಸಮಾಜದವರು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಹಾಸ್ಟೆಲ್ಸ್ ಓಪನ್ ಮಾಡಿರ್ತಾರೆ ಪ್ರತಿಯೊಂದು ಪ್ರತಿಷ್ಠಿತ ನಗರಗಳಲ್ಲಿ. ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಮಂಗಳೂರು ಇರ್ಬೋದು, ಅದೇ ರೀತಿ ಈ ಒಂದು ತಾಲೂಕು ಮತ್ತು ಡಿಸ್ಟಿಕ್ ಲೆವೆಲಲ್ಲಿ ಕೂಡ ಇರುತ್ತೆ. ಸೊ ನೀವು ಆ ರೀತಿ ಹಾಸ್ಟೆಲ್ಸ್ ಕೂಡ ಟ್ರೈ ಮಾಡ್ಬೋದು. ಈ ಹಾಸ್ಟೆಲ್ಗಳಲ್ಲಿ ಮೋಸ್ಟ್ಲಿ ನಿಮಗೆ ಫ್ರೀ ಹಾಸ್ಟೆಲ್ಸೇ ಇರುತ್ತೆ. ಬಿಕಾಸ್ ಆ ಪರ್ಟಿಕ್ಯುಲರ್ ಹಾಸ್ಟೆಲಲ್ಲಿ ಎಂಟ್ರೆನ್ಸ್ ಅಥವಾ ಅಲೋಕೇಟ್ ಮಾಡೋದು ಆ ಸಮಾಜದ ಮಕ್ಕಳುಗಳಿಗೆ ಮಾತ್ರ. ಸೊ ಹಾಗಾಗಿ ಬೋತ್ ಬಾಯ್ಸ್ ಮತ್ತು ಗರ್ಲ್ಸಿಗೆ ಸಪ್ರೇಟ್ ಹಾಸ್ಟೆಲ್ಸ್ ಇರುತ್ತೆ, ಈವನ್ ಕ್ಯಾಟಗರಿ ಹಾಸ್ಟೆಲ್ಸು. ಇನ್ನು ಬೆಂಗಳೂರಲ್ಲಿ ನಾನು ನೋಡಿರೋ ಹಾಗೆ ಕೆಲವೊಂದು ರೆಪ್ಯೂಟೆಡ್ ಏರಿಯಾಗಳಲ್ಲಿ ಇದೆ ಈ ಹಾಸ್ಟೆಲ್ಸ್ ಎಲ್ಲ. ತುಂಬ ಹೈಜಿನಿಕ್ ಆಗಿದೆ, ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿದೆ. ಬಿಕಾಸ್ ನೀವು ದುಡ್ಡು ಕೊಡೋಂಥ ನೆಸೆಸಿಟಿ ಇಲ್ಲ, ಸಮಾಜದಲ್ಲಿರೋಂಥ ವ್ಯಕ್ತಿಗಳು ದುಡ್ಡು ಕೊಟ್ಟು ನಡೆಸ್ತಾರೆ ಈ ಪರ್ಟಿಕ್ಯುಲರ್ ಹಾಸ್ಟೆಲ್ನ. ಇಲ್ಲಾಂದರೆ ಅವ್ರದ್ದೇ ಒಂದು ಟ್ರಸ್ಟ್ ಇರುತ್ತೆ, ಟ್ರಸ್ಟ್ ಕಡೆಯಿಂದ ದುಡ್ಡು ಬರುತ್ತೆ, ಅಥವಾ ಪ್ರತಿ ವರ್ಷ ಅವರು ಸಮಾಜದ ಗಣ್ಯ ವ್ಯಕ್ತಿಗಳು ಅಥವಾ ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಸ್ ಅವ್ರ ಕಡೆಯಿಂದ ದುಡ್ಡು ಕಲೆಕ್ಟ್ ಮಾಡಿ ಇದನ್ನು ನಡೆಸ್ತಾರೆ. ಸೊ ಹಾಗಾಗಿ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಗುಡ್ ಆಪ್ಷನ್. ಲಾಸ್ಟ್ ಆಪ್ಷನ್ಸ್ ನೋಡೋದಾದರೆ, ಫಾರ್ ಎಕ್ಸಾಂಪಲ್ಲು ನಿಮಗೆ ಕಾಲೇಜ್ ಹಾಸ್ಟೆಲ್ಲು ತುಂಬ ದುಬಾರಿ ಅನ್ನಿಸ್ಬೋದು, ಕಾಸ್ಟ್ಲಿ ಅನ್ನಿಸ್ಬೋದು, ಅಥವಾ ಕ್ಯಾಟಗರಿ ಹಾಸ್ಟೆಲ್ಲು ದೂರ ಇದೆ ಅನ್ನಿಸ್ಬೋದು, ಅಥವಾ ಗೌರ್ಮೆಂಟ್ ಹಾಸ್ಟೆಲ್ ದೂರ ಇದೆ ಅನ್ನಿಸ್ಬೋದು. ಕಾಲೇಜ್ ಹತ್ರನೇ ನಿಮಗೆ ಪೇಯಿಂಗ್ ಗೆಸ್ಟ್ ಅಂತ ಬರುತ್ತೆ, PG ಅಂತ ಕರೀತಾರೆ. ಇದು ಪ್ರೈವೇಟ್ ಅವರು ಬಿಲ್ಡಿಂಗ್ ಎಸ್ಟಾಬ್ಲಿಷ್ ಮಾಡ್ಕೊಂಡಿರ್ತಾರೆ ಅಥವಾ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ, ಅಥವಾ ಯಾರೋ ಕಟ್ಟಿರೋ ಬಿಲ್ಡಿಂಗ್ನ ಲೀಸ್ ತೊಗೊಂಡು ಇವರು PG ನಡೆಸ್ತಾ ಇರ್ತಾರೆ. ಸೊ PG ಅಂದರೆ ಪೇಯಿಂಗ್ ಗೆಸ್ಟ್, ನೀವು ದುಡ್ಡು ಕೊಟ್ಟು ಅಲ್ಲಿ ಗೆಸ್ಟಾಗಿ ಉಳ್ಕೊಳೋದು. ಸೊ ಕಾಲೇಜ್ ಹತ್ರ ಇರೋಂಥ ಪೇಜಿಂಗ್ ಗೆಸ್ಟ್ನ ನೀವು ಟ್ರೈ ಮಾಡ್ಬೋದು. ಸೊ ನಿಮಗೆ ಒಂದು ಶೇರಿಂಗ್ ಇರುತ್ತೆ, ಅಂದರೆ ಒಂದು ರೂಮಲ್ಲಿ ಒಬ್ಬರೇ ಇರೋವಂಥ ಆಪ್ಷನ್ಸ್ ಇರುತ್ತೆ, ಒಂದು ರೂಮಲ್ಲಿ ಇಬ್ಬರು ಇರೋವಂಥ ಆಪ್ಷನ್ನು, 3 ಜನ ಇರೋವಂಥ ಆಪ್ಷನ್ನು, ಅದೇ ರೀತಿ ಒಂದು ರೂಮಲ್ಲಿ 4 ಜನ ಅಥವಾ 4 ಸ್ಟೂಡೆಂಟ್ ಇರೋವಂಥ ಆಪ್ಷನ್ಸ್ ಕೂಡ ಇರುತ್ತೆ. ಸೊ ಜಾಸ್ತಿ ಜನ ಶೇರ್ ಮಾಡುತ್ತಿದ್ದರೆ ನಿಮಗೆ ಅಮೌಂಟ್ ಕಡಿಮೆ ಆಗುತ್ತೆ ತಿಂಗಳಿಗೆ ಕೊಡುವಂಥ ದುಡ್ಡು. ಸೊ ಮೇ ಬಿ ಒಂದು 2 to 3 ಮಂತ್ಸ್ದು ಸೆಕ್ಯೂರಿಟಿ ಡೆಪಾಸಿಟ್ ಕಟ್ಟಿಸ್ಕೋತಾರೆ. ಆಮೇಲೆ ಮಂತ್ಲಿ ಪೇ ಮಾಡಬೇಕಾಗತ್ತೆ ನೀವು ಈ ಪೇಯಿಂಗ್ ಗೆಸ್ಟಲ್ಲಿರೋದು ಆದರೆ. ನಿಮಗೆ ಅದನ್ನು ಬೇಡ, ಲಾಸ್ಟ್ ಆಪ್ಷನ್ ಏನಂದರೆ ನೀವು ಬೇಕಾದರೆ ಕಾಲೇಜ್ ನಿಯರ್ ಬೈ ಯಾವ್ದಾರ ಒಂದು ಸಿಂಗಲ್ ರೂಮ್ ಅಥವಾ ಸಿಂಗಲ್ BHK ಮನೇನ ತೊಗೋಬೋದು. ನೀವು ಒಬ್ಬರೇ ಇರೋದಕ್ಕೆ ಆಪ್ಷನ್ ಇದ್ದರೆ ನೀವು ಇರ್ಬೋದು. ನಿಮಗೆ ಅಷ್ಟು ರೆಂಟ್ನ ಬೇರ್ ಮಾಡೋದಕ್ಕೆ ಅಥವಾ ಹೊಂದ್ಸೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ, ಅಥವಾ 2-3 ಜನ ಫ್ರೆಂಡ್ಸು ನೀವು ಒಂದು ರೂಮ್ ಅಥವಾ ಒಂದು ಸಿಂಗಲ್ BHK ಥರ ಮನೇನ ತೊಗೊಂಡು ರೆಂಟ್ನ ಶೇರ್ ಮಾಡಿಕೊಂಡು ಮನೇಲೇ ಕೂಡ ಕುಕ್ ಮಾಡ್ಬೋದು. ಇಲ್ಲಾಂದರೆ ಇವಾಗೇನು ನಿಮಗೆ ತುಂಬ ಕ್ಯಾಂಟೀನ್ಸ್ ಇದೆ ಅಥವಾ ಹೋಟೆಲ್ಸ್ ಇದೆ, ಚೀಪ್ ಪ್ರೈಸಲ್ಲಿ ನಿಮಗೆ ಫುಡ್ ಸಿಗುತ್ತೆ, ಕಾಲೇಜ್ ಕ್ಯಾಂಟೀನಲ್ಲಿ ಏನೋ ಸಿಗುತ್ತೆ, ಡಿಪೆಂಡ್ಸ್ ಆ್ಯಕ್ಚುಲಿ. ಸೊ ನಿಮಗೆ ಯಾವುದು ಬೆಸ್ಟ್ ಅನಿಸುತ್ತೆ ಆ ಆಪ್ಷನ್ಸ್ಗೆ ಹೋಗ್ಬೋದು. ಓಕೆ, ಸೊ ಹೋಪ್ಫುಲಿ ಈ ವಿಡಿಯೋದಲ್ಲಿ ನಿಮಗೆ ನೀವು ಒಂದೂರಿಂದ ಇನ್ನೊಂದು ಊರಿಗೆ ಬಂದಾಗ ಎಲ್ಲಿ ಉಳ್ಕೋಬೋದು, ಡಿಫ್ರೆಂಟ್ ಸ್ಟೇಯಿಂಗ್ ಆಪ್ಷನ್ಸ್ ಬಗ್ಗೆ ಒಂದು ಓವರ್ವ್ಯೂ ಗೊತ್ತಾಯಿತು ಅಂದ್ಕೋತೀನಿ ಫ್ರೆಂಡ್ಸ್.
ಟ್ರೈ ಮಾಡಿ, ನಿಮಗೆ ಒಳ್ಳೆ ಕಡೆ ಸಿಕ್ಕೇ ಸಿಗುತ್ತೆ ಸ್ಟೇಗೆ. ಸೊ ಹಾಗಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಧನ್ಯವಾದಗಳು. ಹ್ಯಾವ್ ಎ ಗುಡ್ ಒನ್.